ಆಸಕ್ತಿಗೆ ಡ್ರ್ಯಾಗನ್ ರಾಷ್ಟ್ರ ಇಂತಹ ಕೀಳುಮಟ್ಟಕ್ಕೆ ಇಳಿಯುತ್ತೆ ಅಂತ ಈಗ ಜಗಜ್ಜಾಹೀರಾತಾಗಿದೆ. ಹಾಗಾದ್ರೆ ಚೀನಾ ಮಾಡಿದ್ದೇನು ಆ ಕುರಿತಾದ ಒಂದು ಕಂಪ್ಲೀಟ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಡ್ರ್ಯಾಗನ್ ರಾಷ್ಟ್ರದ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಅಭಿಯಾನ. ರಫೇಲ್ ಬಗ್ಗೆ ಸುಳ್ಳು ಸುದ್ದಿ ಹರಡಿದ್ದ ಚೀನಾ. ಡ್ರ್ಯಾಗನ್ ರಾಷ್ಟ್ರದ ನಿಜವನ್ನ ಬಯಲಾಗಿದೆ. ತನ್ನ ಲಾಭಕ್ಕಾಗಿ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಅಭಿಯಾನ ಮಾಡಿರುವುದಾಗಿ ಈಗ ಸತ್ಯ ಬಯಲಾಗಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಚೀನಾದ ಹರಿಬುದ್ಧಿ ಅನಾವರಣವಾಗಿದೆ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸಿದ ನಂತರ ರಫೇಲ್ ಜೆಟ್ಗಳ ಮಾರಾಟವನ್ನು ಕೂಡ ಕಡಿಮೆ ಮಾಡಿ ತನ್ನ ದೇಶದ J-35 ಯುದ್ಧ ವಿಮಾನಗಳ ಮಾರಾಟ ಅಧಿಕಗೊಳಿಸಲು ಚೀನಾ ವ್ಯವಸ್ಥಿತವಾಗಿ ತಪ್ಪು ಮಾಹಿತಿ ಅಭಿಯಾನವನ್ನು ಪ್ರಾರಂಭಿಸಿತು. ಇನ್ನು ಈ ಬಗ್ಗೆ ಯುಎಸ್ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗ ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಮೇ 7ರಿಂದ 10ರ ನಡುವಿನ ಭಾರತ ಪಾಕಿಸ್ತಾನ ಘರ್ಷಣೆಯ ಸಮಯದಲ್ಲಿ ಭಾರತೀಯ ವಿಮಾನಗಳ ಅವಶೇಷಗಳೆಂದು ಎಐ ಮತ್ತು ವಿಡಿಯೋ ಗೇಮ್ ಚಿತ್ರಗಳನ್ನು ಪ್ರಸಾರ ಮಾಡಲು ಬೀಜಿಂಗ್ನಿಂದ ಫೇಕ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಸಿಕೊಂಡಿತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚೀನಾ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ವೇಳೆ ಭಾರತದ ರಫೇಲ್ ಪತನವಾಗಿದೆ ಅಂತ ಪೋಸ್ಟ್ ವೈರಲ್ ಆಗಿತ್ತು. ಆದರೆ ಆ ವೈರಲ್ ಆದ ಫೋಟೋ ಬೇರೆ ವಿಮಾನ ಪತನದ ಹಳೆಯ ಫೋಟೋ ಅಂತ ಸಾಬೀತಾಗಿದೆ. ಅಲ್ಲದೆ ಶ್ರೀನಗರ ಏರ್ಬೇಸ್ ಮೇಲೆ ದಾಳಿ ಅಂತ ವಿಡಿಯೋ ಪೋಸ್ಟ್ ಆಗಿತ್ತು. ಆದರೆ ವೈರಲ್ ಆದಂತಹ ಪೋಸ್ಟ್ 2024ರ ಖೈಬರ್ ಪಖ್ತೂನ್ಖ್ವಾದ ಹಳೆ ವಿಡಿಯೋ ಅಂತ ಸಾಬೀತಾಗಿದೆ. ಈ ಮೂಲಕ ರಫೇಲ್ ಜೆಟ್ ಸುರಕ್ಷಿತ ಅಲ್ಲ ಅಂತ ಹೇಳುವ ಮೂಲಕ ಷಡ್ಯಂತ್ರ ನಡೆದಿತ್ತು. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ರಫೇಲ್ ಬೇಡಿಕೆ ಕಡಿಮೆ ಮಾಡಲು ಯತ್ನ ಕೂಡ ಮಾಡಲಾಗಿತ್ತು. ಈ ಮೂಲಕ J-35 ಯುದ್ಧ ವಿಮಾನಗಳ ಮಾರಾಟ ಹೆಚ್ಚು ಮಾಡಲು ಚೀನಾ ಸಂಚು ಮಾಡಿತ್ತು. ಈ ಸುಳ್ಳು ಅಭಿಯಾನದ ಮೂಲಕ ತನ್ನ ದೇಶದ ಶಸ್ತ್ರಾಸ್ತ್ರಗಳನ್ನ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚು ಮಾಡಿ ಫ್ರೆಂಚ್ ಶಸ್ತ್ರಾಸ್ತ್ರಗಳು ಸರಿಯಿಲ್ಲ ಅಂತ ಹೇಳಿ ಅದರ ರಫ್ತಿಗೆ ಬ್ರೇಕ್ ಹಾಕಲು ಚೀನಾ ಪ್ಲಾನ್ ಮಾಡಿತ್ತು. ಅಷ್ಟೇ ಅಲ್ಲ, ಚೀನಾದ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಂಡೋನೇಷ್ಯಾವನ್ನ ಈಗಾಗಲೇ ರಫೇಲ್ ಜೆಟ್ಗಳ ಖರೀದಿಯನ್ನ ನಿಲ್ಲಿಸುವಂತೆ ಮನವೊಲಿಸಿದ್ರು ಕೂಡ. ಈ ವರದಿ ಚೀನಾ ಪಾಕ್ ನರಿಬುದ್ಧಿಯನ್ನ ವಿಶ್ವದ ಮುಂದೆ ಬಟಾಬಯಲು ಮಾಡಿದ್ದು ಚೀನಾ ಮತ್ತೊಮ್ಮೆ ನಂಬಿಕೆಗೆ ಅರ್ಹವಲ್ಲ ಅಂತ ತಾನೇ ತೋರಿಸಿದೆ. ನ್ಯೂಸ್ ಡೆಸ್ಕ್. ಆಸಕ್ತಿಗೆ ಡ್ರ್ಯಾಗನ್ ರಾಷ್ಟ್ರ ಇಂತಹ ಕೀಳುಮಟ್ಟಕ್ಕೆ ಇಳಿಯುತ್ತೆ ಅಂತ ಈಗ ಜಗಜ್ಜಾಹೀರಾತಾಗಿದೆ. ಹಾಗಾದ್ರೆ ಚೀನಾ ಮಾಡಿದ್ದೇನು ಆ ಕುರಿತಾದ ಒಂದು ಕಂಪ್ಲೀಟ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಡ್ರ್ಯಾಗನ್ ರಾಷ್ಟ್ರದ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಅಭಿಯಾನ. ರಫೇಲ್ ಬಗ್ಗೆ ಸುಳ್ಳು ಸುದ್ದಿ ಹರಡಿದ್ದ ಚೀನಾ. ಡ್ರ್ಯಾಗನ್ ರಾಷ್ಟ್ರದ ನಿಜವನ್ನ ಬಯಲಾಗಿದೆ. ತನ್ನ ಲಾಭಕ್ಕಾಗಿ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಅಭಿಯಾನ ಮಾಡಿರುವುದಾಗಿ ಈಗ ಸತ್ಯ ಬಯಲಾಗಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಚೀನಾದ ಹರಿಬುದ್ಧಿ ಅನಾವರಣವಾಗಿದೆ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸಿದ ನಂತರ ರಫೇಲ್ ಜೆಟ್ಗಳ ಮಾರಾಟವನ್ನು ಕೂಡ ಕಡಿಮೆ ಮಾಡಿ ತನ್ನ ದೇಶದ J-35 ಯುದ್ಧ ವಿಮಾನಗಳ ಮಾರಾಟ ಅಧಿಕಗೊಳಿಸಲು ಚೀನಾ ವ್ಯವಸ್ಥಿತವಾಗಿ ತಪ್ಪು ಮಾಹಿತಿ ಅಭಿಯಾನವನ್ನು ಪ್ರಾರಂಭಿಸಿತು. ಇನ್ನು ಈ ಬಗ್ಗೆ ಯುಎಸ್ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗ ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಮೇ 7ರಿಂದ 10ರ ನಡುವಿನ ಭಾರತ ಪಾಕಿಸ್ತಾನ ಘರ್ಷಣೆಯ ಸಮಯದಲ್ಲಿ ಭಾರತೀಯ ವಿಮಾನಗಳ ಅವಶೇಷಗಳೆಂದು ಎಐ ಮತ್ತು ವಿಡಿಯೋ ಗೇಮ್ ಚಿತ್ರಗಳನ್ನು ಪ್ರಸಾರ ಮಾಡಲು ಬೀಜಿಂಗ್ನಿಂದ ಫೇಕ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಸಿಕೊಂಡಿತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚೀನಾ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ವೇಳೆ ಭಾರತದ ರಫೇಲ್ ಪತನವಾಗಿದೆ ಅಂತ ಪೋಸ್ಟ್ ವೈರಲ್ ಆಗಿತ್ತು. ಆದರೆ ಆ ವೈರಲ್ ಆದ ಫೋಟೋ ಬೇರೆ ವಿಮಾನ ಪತನದ ಹಳೆಯ ಫೋಟೋ ಅಂತ ಸಾಬೀತಾಗಿದೆ. ಅಲ್ಲದೆ ಶ್ರೀನಗರ ಏರ್ಬೇಸ್ ಮೇಲೆ ದಾಳಿ ಅಂತ ವಿಡಿಯೋ ಪೋಸ್ಟ್ ಆಗಿತ್ತು. ಆದರೆ ವೈರಲ್ ಆದಂತಹ ಪೋಸ್ಟ್ 2024ರ ಖೈಬರ್ ಪಖ್ತೂನ್ಖ್ವಾದ ಹಳೆ ವಿಡಿಯೋ ಅಂತ ಸಾಬೀತಾಗಿದೆ. ಈ ಮೂಲಕ ರಫೇಲ್ ಜೆಟ್ ಸುರಕ್ಷಿತ ಅಲ್ಲ ಅಂತ ಹೇಳುವ ಮೂಲಕ ಷಡ್ಯಂತ್ರ ನಡೆದಿತ್ತು. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ರಫೇಲ್ ಬೇಡಿಕೆ ಕಡಿಮೆ ಮಾಡಲು ಯತ್ನ ಕೂಡ ಮಾಡಲಾಗಿತ್ತು. ಈ ಮೂಲಕ J-35 ಯುದ್ಧ ವಿಮಾನಗಳ ಮಾರಾಟ ಹೆಚ್ಚು ಮಾಡಲು ಚೀನಾ ಸಂಚು ಮಾಡಿತ್ತು. ಈ ಸುಳ್ಳು ಅಭಿಯಾನದ ಮೂಲಕ ತನ್ನ ದೇಶದ ಶಸ್ತ್ರಾಸ್ತ್ರಗಳನ್ನ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚು ಮಾಡಿ ಫ್ರೆಂಚ್ ಶಸ್ತ್ರಾಸ್ತ್ರಗಳು ಸರಿಯಿಲ್ಲ ಅಂತ ಹೇಳಿ ಅದರ ರಫ್ತಿಗೆ ಬ್ರೇಕ್ ಹಾಕಲು ಚೀನಾ ಪ್ಲಾನ್ ಮಾಡಿತ್ತು. ಅಷ್ಟೇ ಅಲ್ಲ, ಚೀನಾದ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಂಡೋನೇಷ್ಯಾವನ್ನ ಈಗಾಗಲೇ ರಫೇಲ್ ಜೆಟ್ಗಳ ಖರೀದಿಯನ್ನ ನಿಲ್ಲಿಸುವಂತೆ ಮನವೊಲಿಸಿದ್ರು ಕೂಡ.
ಈ ವರದಿ ಚೀನಾ ಪಾಕ್ ನರಿಬುದ್ಧಿಯನ್ನ ವಿಶ್ವದ ಮುಂದೆ ಬಟಾಬಯಲು ಮಾಡಿದ್ದು ಚೀನಾ ಮತ್ತೊಮ್ಮೆ ನಂಬಿಕೆಗೆ ಅರ್ಹವಲ್ಲ ಅಂತ ತಾನೇ ತೋರಿಸಿದೆ. ನ್ಯೂಸ್ ಡೆಸ್ಕ್. ಸತ್ತಿಗೆ ಡ್ರ್ಯಾಗನ್ ರಾಷ್ಟ್ರ ಇಂತಹ ಕೀಳುಮಟ್ಟಕ್ಕೆ ಇಳಿಯುತ್ತೆ ಅಂತ ಈಗ ಜಗಜ್ಜಾಹೀರಾತಾಗಿದೆ. ಹಾಗಾದ್ರೆ ಚೀನಾ ಮಾಡಿದ್ದೇನು ಆ ಕುರಿತಾದ ಒಂದು ಕಂಪ್ಲೀಟ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಡ್ರ್ಯಾಗನ್ ರಾಷ್ಟ್ರದ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಅಭಿಯಾನ. ರಫೇಲ್ ಬಗ್ಗೆ ಸುಳ್ಳು ಸುದ್ದಿ ಹರಡಿದ್ದ ಚೀನಾ. ಡ್ರ್ಯಾಗನ್ ರಾಷ್ಟ್ರದ ನಿಜವನ್ನ ಬಯಲಾಗಿದೆ. ತನ್ನ ಲಾಭಕ್ಕಾಗಿ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಅಭಿಯಾನ ಮಾಡಿರುವುದಾಗಿ ಈಗ ಸತ್ಯ ಬಯಲಾಗಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಚೀನಾದ ಹರಿಬುದ್ಧಿ ಅನಾವರಣವಾಗಿದೆ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸಿದ ನಂತರ ರಫೇಲ್ ಜೆಟ್ಗಳ ಮಾರಾಟವನ್ನು ಕೂಡ ಕಡಿಮೆ ಮಾಡಿ ತನ್ನ ದೇಶದ J-35 ಯುದ್ಧ ವಿಮಾನಗಳ ಮಾರಾಟ ಅಧಿಕಗೊಳಿಸಲು ಚೀನಾ ವ್ಯವಸ್ಥಿತವಾಗಿ ತಪ್ಪು ಮಾಹಿತಿ ಅಭಿಯಾನವನ್ನು ಪ್ರಾರಂಭಿಸಿತು. ಇನ್ನು ಈ ಬಗ್ಗೆ ಯುಎಸ್ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗ ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಮೇ 7ರಿಂದ 10ರ ನಡುವಿನ ಭಾರತ ಪಾಕಿಸ್ತಾನ್ ಘರ್ಷಣೆಯ ಸಮಯದಲ್ಲಿ ಭಾರತೀಯ ವಿಮಾನಗಳ ಅವಶೇಷಗಳೆಂದು ಎಐ ಮತ್ತು ವಿಡಿಯೋ ಗೇಮ್ ಚಿತ್ರಗಳನ್ನು ಪ್ರಸಾರ ಮಾಡಲು ಬೀಜಿಂಗ್ನಿಂದ ಫೇಕ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಸಿಕೊಂಡಿತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚೀನಾ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ವೇಳೆ ಭಾರತದ ರಫೇಲ್ ಪತನವಾಗಿದೆ ಅಂತ ಪೋಸ್ಟ್ ವೈರಲ್ ಆಗಿತ್ತು. ಆದರೆ ಆ ವೈರಲ್ ಆದ ಫೋಟೋ ಬೇರೆ ವಿಮಾನ ಪತನದ ಹಳೆಯ ಫೋಟೋ ಅಂತ ಸಾಬೀತಾಗಿದೆ. ಅಲ್ಲದೆ ಶ್ರೀನಗರ ಏರ್ಬೇಸ್ ಮೇಲೆ ದಾಳಿ ಅಂತ ವಿಡಿಯೋ ಪೋಸ್ಟ್ ಆಗಿತ್ತು. ಆದರೆ ವೈರಲ್ ಆದಂತಹ ಪೋಸ್ಟ್ 2024ರ ಖೈಬರ್ ಪಖ್ತೂನ್ಖ್ವಾದ ಹಳೆ ವಿಡಿಯೋ ಅಂತ ಸಾಬೀತಾಗಿದೆ. ಈ ಮೂಲಕ ರಫೇಲ್ ಜೆಟ್ ಸುರಕ್ಷಿತ ಅಲ್ಲ ಅಂತ ಹೇಳುವ ಮೂಲಕ ಷಡ್ಯಂತ್ರ ನಡೆದಿತ್ತು. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ರಫೇಲ್ ಬೇಡಿಕೆ ಕಡಿಮೆ ಮಾಡಲು ಯತ್ನ ಕೂಡ ಮಾಡಲಾಗಿತ್ತು. ಈ ಮೂಲಕ J-35 ಯುದ್ಧ ವಿಮಾನಗಳ ಮಾರಾಟ ಹೆಚ್ಚು ಮಾಡಲು ಚೀನಾ ಸಂಚು ಮಾಡಿತ್ತು. ಈ ಸುಳ್ಳು ಅಭಿಯಾನದ ಮೂಲಕ ತನ್ನ ದೇಶದ ಶಸ್ತ್ರಾಸ್ತ್ರಗಳನ್ನ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚು ಮಾಡಿ ಫ್ರೆಂಚ್ ಶಸ್ತ್ರಾಸ್ತ್ರಗಳು ಸರಿಯಿಲ್ಲ ಅಂತ ಹೇಳಿ ಅದರ ರಫ್ತಿಗೆ ಬ್ರೇಕ್ ಹಾಕಲು ಚೀನಾ ಪ್ಲಾನ್ ಮಾಡಿತ್ತು. ಅಷ್ಟೇ ಅಲ್ಲ, ಚೀನಾದ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಂಡೋನೇಷ್ಯಾವನ್ನ ಈಗಾಗಲೇ ರಫೇಲ್ ಜೆಟ್ಗಳ ಖರೀದಿಯನ್ನ ನಿಲ್ಲಿಸುವಂತೆ ಮನವೊಲಿಸಿದ್ರು ಕೂಡ. ಈ ವರದಿ ಚೀನಾ ಪಾಕ್ ನರಿಬುದ್ಧಿಯನ್ನ ವಿಶ್ವದ ಮುಂದೆ ಬಟಾಬಯಲು ಮಾಡಿದ್ದು ಚೀನಾ ಮತ್ತೊಮ್ಮೆ ನಂಬಿಕೆಗೆ ಅರ್ಹವಲ್ಲ ಅಂತ ತಾನೇ ತೋರಿಸಿದೆ. ನ್ಯೂಸ್ ಡೆಸ್ಕ್. ಸತ್ತಿಗೆ ಡ್ರ್ಯಾಗನ್ ರಾಷ್ಟ್ರ ಇಂತಹ ಕೀಳುಮಟ್ಟಕ್ಕೆ ಇಳಿಯುತ್ತೆ ಅಂತ ಈಗ ಜಗಜ್ಜಾಹೀರಾತಾಗಿದೆ. ಹಾಗಾದ್ರೆ ಚೀನಾ ಮಾಡಿದ್ದೇನು ಆ ಕುರಿತಾದ ಒಂದು ಕಂಪ್ಲೀಟ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಡ್ರ್ಯಾಗನ್ ರಾಷ್ಟ್ರದ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ಬಗ್ಗೆ ಸುಳ್ಳು ಅಭಿಯಾನ. ರಫೇಲ್ ಬಗ್ಗೆ ಸುಳ್ಳು ಸುದ್ದಿ ಹರಡಿದ್ದ ಚೀನಾ. ಡ್ರ್ಯಾಗನ್ ರಾಷ್ಟ್ರದ ನಿಜವನ್ನ ಬಯಲಾಗಿದೆ. ತನ್ನ ಲಾಭಕ್ಕಾಗಿ ಭಾರತದ ವಿರುದ್ಧ ಸುಳ್ಳು ಸುದ್ದಿ ಅಭಿಯಾನ ಮಾಡಿರುವುದಾಗಿ ಈಗ ಸತ್ಯ ಬಯಲಾಗಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಚೀನಾದ ಹರಿಬುದ್ಧಿ ಅನಾವರಣವಾಗಿದೆ. ಪಾಕ್ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ನಡೆಸಿದ ನಂತರ ರಫೇಲ್ ಜೆಟ್ಗಳ ಮಾರಾಟವನ್ನು ಕೂಡ ಕಡಿಮೆ ಮಾಡಿ ತನ್ನ ದೇಶದ J-35 ಯುದ್ಧ ವಿಮಾನಗಳ ಮಾರಾಟ ಅಧಿಕಗೊಳಿಸಲು ಚೀನಾ ವ್ಯವಸ್ಥಿತವಾಗಿ ತಪ್ಪು ಮಾಹಿತಿ ಅಭಿಯಾನವನ್ನು ಪ್ರಾರಂಭಿಸಿತು. ಇನ್ನು ಈ ಬಗ್ಗೆ ಯುಎಸ್ ಚೀನಾ ಆರ್ಥಿಕ ಮತ್ತು ಭದ್ರತಾ ಪರಿಶೀಲನಾ ಆಯೋಗ ತನ್ನ ವಾರ್ಷಿಕ ವರದಿಯಲ್ಲಿ ತಿಳಿಸಿದೆ. ಮೇ 7ರಿಂದ 10ರ ನಡುವಿನ ಭಾರತ ಪಾಕಿಸ್ತಾನ್ ಘರ್ಷಣೆಯ ಸಮಯದಲ್ಲಿ ಭಾರತೀಯ ವಿಮಾನಗಳ ಅವಶೇಷಗಳೆಂದು ಎಐ ಮತ್ತು ವಿಡಿಯೋ ಗೇಮ್ ಚಿತ್ರಗಳನ್ನು ಪ್ರಸಾರ ಮಾಡಲು ಬೀಜಿಂಗ್ನಿಂದ ಫೇಕ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಬಳಸಿಕೊಂಡಿತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚೀನಾ ಮುಖವಾಡ ಬಯಲು. ಆಪರೇಷನ್ ಸಿಂಧೂರದ ವೇಳೆ ಭಾರತದ ರಫೇಲ್ ಪತನವಾಗಿದೆ ಅಂತ ಪೋಸ್ಟ್ ವೈರಲ್ ಆಗಿತ್ತು. ಆದರೆ ಆ ವೈರಲ್ ಆದ ಫೋಟೋ ಬೇರೆ ವಿಮಾನ ಪತನದ ಹಳೆಯ ಫೋಟೋ ಅಂತ ಸಾಬೀತಾಗಿದೆ. ಅಲ್ಲದೆ ಶ್ರೀನಗರ ಏರ್ಬೇಸ್ ಮೇಲೆ ದಾಳಿ ಅಂತ ವಿಡಿಯೋ ಪೋಸ್ಟ್ ಆಗಿತ್ತು. ಆದರೆ ವೈರಲ್ ಆದಂತಹ ಪೋಸ್ಟ್ 2024ರ ಖೈಬರ್ ಪಖ್ತೂನ್ಖ್ವಾದ ಹಳೆ ವಿಡಿಯೋ ಅಂತ ಸಾಬೀತಾಗಿದೆ. ಈ ಮೂಲಕ ರಫೇಲ್ ಜೆಟ್ ಸುರಕ್ಷಿತ ಅಲ್ಲ ಅಂತ ಹೇಳುವ ಮೂಲಕ ಷಡ್ಯಂತ್ರ ನಡೆದಿತ್ತು. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ರಫೇಲ್ ಬೇಡಿಕೆ ಕಡಿಮೆ ಮಾಡಲು ಯತ್ನ ಕೂಡ ಮಾಡಲಾಗಿತ್ತು. ಈ ಮೂಲಕ J-35 ಯುದ್ಧ ವಿಮಾನಗಳ ಮಾರಾಟ ಹೆಚ್ಚು ಮಾಡಲು ಚೀನಾ ಸಂಚು ಮಾಡಿತ್ತು. ಈ ಸುಳ್ಳು ಅಭಿಯಾನದ ಮೂಲಕ ತನ್ನ ದೇಶದ ಶಸ್ತ್ರಾಸ್ತ್ರಗಳನ್ನ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಹೆಚ್ಚು ಮಾಡಿ ಫ್ರೆಂಚ್ ಶಸ್ತ್ರಾಸ್ತ್ರಗಳು ಸರಿಯಿಲ್ಲ ಅಂತ ಹೇಳಿ ಅದರ ರಫ್ತಿಗೆ ಬ್ರೇಕ್ ಹಾಕಲು ಚೀನಾ ಪ್ಲಾನ್ ಮಾಡಿತ್ತು. ಅಷ್ಟೇ ಅಲ್ಲ,
ಚೀನಾದ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಂಡೋನೇಷ್ಯಾವನ್ನ ಈಗಾಗಲೇ ರಫೇಲ್ ಜೆಟ್ಗಳ ಖರೀದಿಯನ್ನ ನಿಲ್ಲಿಸುವಂತೆ ಮನವೊಲಿಸಿದ್ರು ಕೂಡ. ಈ ವರದಿ ಚೀನಾ ಪಾಕ್ ನರಿಬುದ್ಧಿಯನ್ನ ವಿಶ್ವದ ಮುಂದೆ ಬಟಾಬಯಲು ಮಾಡಿದ್ದು ಚೀನಾ ಮತ್ತೊಮ್ಮೆ ನಂಬಿಕೆಗೆ ಅರ್ಹವಲ್ಲ ಅಂತ ತಾನೇ ತೋರಿಸಿದೆ. ನ್ಯೂಸ್ ಡೆಸ್ಕ್